ನಾನು ಇನ್ನು ಈ ಷಡ್ಯಂತ್ರದಲ್ಲಿ ಇರಲ್ಲ, ವಸಂತಿ ಬದುಕಿದ್ದಾಳೆ, ತನಿಖೆ ಆಗ್ಬೇಕಿದೆ, ನನ್ನ ಜೀವನ ನಾನು ನೋಡಿಕೊಳ್ಬೇಕು, ನಾನು ಒಬ್ಬಳೇ ತನಿಖೆಯನ್ನು ಎದುರಿಸಿ ಬಂದಿದ್ದೇನೆ ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದೇನೆ ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಇನ್ಮೇಲೆ ಈ ಷಡ್ಯಂತ್ರದಲ್ಲಿ ಇರೋದಿಲ್ಲ, ವಸಂತಿ ಬದುಕಿದ್ದಾಳೆ, ತನಿಖೆ ಆಗ್ಬೇಕಿದೆ, ನನ್ನ ಜೀವನವನ್ನ ನಾನು ನೋಡಿಕೊಳ್ಬೇಕು, ನಾನು ಒಬ್ಬಳೇ ತನಿಖೆಯನ್ನ ಫೇಸ್ ಮಾಡಿದ್ದೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸುಜಾತ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು 3 ದಿನಗಳ ಕಾಲ ಕಂಪ್ಲೀಟ್ ಆಗಿ ತನಿಖೆಯನ್ನು ನಡೆಸಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಕೂಡ ಮಾಡಿದ್ರು. ಈಗ ನನ್ನ ಜೊತೆಗೆ ಸ್ವತಃ ಸುಜಾತ ಭಟ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸುಜಾತ ಭಟ್ ಅವರೀಗ ಎಸ್ಐಟಿ ಅಧಿಕಾರಿಗಳ ಮುಂದೆ ತಾವು ಕೂಡ ಹೋಗಿದ್ರಿ, ವಿಚಾರಣೆ ಕೂಡ ಎದುರಿಸಿದ್ರಿ. ಸೊ ಏನೆಲ್ಲ ಮಾಹಿತಿಗಳನ್ನ ಕೊಟ್ರಿ? ಈಗ ಅಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಏನೇನಾಗಿದೆ ಅನ್ನುವಂಥದ್ದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು. ಅದರಲ್ಲಿ ವಸಂತಿದು ಒಂದು ಫೋಟೋನು ಹೀಗೆ ಅಂತ ಕೇಳಿದವಾಗ ಹೌದು, ನಾನು ಈ ರೀತಿ ಮಾಧ್ಯಮದವರದ್ದು ಇದು ಮಾಡೋಕ್ಕೋಸ್ಕರ ತಾಳಾರದು ಕೊಟ್ಟಿದ್ದೆ. ಆದ್ರೆ ಅದು ಒಂದು ಮುನ್ನೆಲೆಗೆ ಬರಬೇಕಾಗಿತ್ತು. ಅದು ಸತ್ತಿಲ್ಲ ಅನ್ನುವಂಥದ್ದು ನನ್ನ ಒಂದು ಮನಸ್ಸಿಗೆ ಇದೆ. ಅದರಲ್ಲೂ ಬೇರೆ ಬೇರೆ ರೀತಿಯ ಒಂದು ಪ್ರಪಕಾಂಡ ನಡೆದಿದೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ಒಂದು ತನಿಖೆಗೆ ಮಾಡ್ಬೇಕನ್ನುವಂತ ಒಂದು ಇದನ್ನ ನಾನು ವ್ಯಕ್ತಪಡಿಸಿದ್ದೀನಿ. ಆ ಹುಡುಗ ಇಲ್ಲ, ಆ ಹುಡುಗನ ಅಕ್ಕ ಅವ್ರಿಗಾದ್ರೂ ಒಂದು ಮನಸ್ಸಿಗೆ ಇದಾಗ್ಲಿ, ಗೊತ್ತಾಗ್ಲಿ ಏನು ಅಂತ, ಯಾರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು. ಸುಮ್ನೆ ಸುಮ್ನೆ ನಮ್ಮನ್ನ ಬ್ಲೇಮ್ ಮಾಡೋದು ಚೆನ್ನಾಗಿರಲ್ಲ. ನಾನು ಸಾಕಷ್ಟು ಮಾಹಿತಿಗಳನ್ನ, ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನ, ನನಗೆ ಗೊತ್ತಿರೋ ಮಾಹಿತಿ, ಅವ್ರು ಕೇಳಿದ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರನ ಕೊಟ್ಟಿದ್ದೀನಿ. ನನ್ನ ಹಿನ್ನೆಲೆಯಿಂದ ಹಿಡಿದು, ನಾನು ಹುಟ್ಟಿನಿಂದ ಹಿಡಿದು ಇಲ್ಲಿ ತನಕ ಏನೇನಾಗಿದೆ ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ಅವ್ರ ಹತ್ರ ನಾನು ಹೇಳಿಕೊಂಡಿದ್ದೀನಿ, ಮತ್ತೆ ಅವರು ಸ್ವತಃ ಬರೆದುಕೊಂಡಿದ್ದಾರೆ. ಹಾಗಾಗಿ ನಾನು ಯಾವುದನ್ನು ಮುಚ್ಚಿಮರೆ ಮಾಡ್ಲಿಲ್ಲ. ಈ ವಸಂತಿ ಬದುಕಿದಾರಂತ ತಾವ್ ಯಾಕೆ ಹೇಳ್ತಾ ಇದ್ರಿ? ಯಾಕೆ ಅಂತ ಹೇಳಿದ್ರೆ ಅಲ್ಲಿನೂ ಆ ಹೆಣವನ್ನ ಇವರು ಹುಡುಗನ ಕಡೆಯವರಿಗೆ ಯಾರಿಗೂ ನೋಡ್ಲಿಕ್ಕೆ ಬಿಡ್ಲಿಲ್ಲ. ನದಿಯಲ್ಲಿ ಸತ್ತು ಹೋಗಿದ್ದಾಳೆ ಅಂದ್ರೆ ಮಾಂಗಲ್ಯ ಸರ ಹೇಗೆ ಕತ್ತಲ್ಲಿ ಇರುತ್ತೆ ಅನ್ನುವಂತ ಒಂದು ಸೂಕ್ಷ್ಮತೆ ಇದೆ. ಒಂದು ಪೂರ್ತಿ ಬಟ್ಟೆ ಮಾತ್ರ ಸಿಕ್ಕಿದೆ, ಚಿಂದಿ ಆಗಿದೆ, ಹೆಣನೇ ಇದಾಗಿದೆ, ಡಿಕಾಂಪಸ್ ಆಗಿದೆ ಅಂದ್ರೆ ಮಾಂಗಲ್ಯ ಸರ ಮಾತ್ರ ಯಾಕೆ ಸಿಗುತ್ತೆ? ಹರಿದುಕೊಂಡು ಹೋಗುವ ನದಿಯಲ್ಲಿ ಆದ್ರೆ ಮಾಂಗಲ್ಯ ಸರನು ಹೋಗ್ಬೇಕಲ್ವಾ? ಸುಜಾತ ಭಟ್ ಬಂಧನ, ನಾನ್ ಯಾಕೆ ಬಂಧನ ಆಗ್ಲಿ? ನಾನೇನ್ ತಪ್ಪು ಮಾಡಿದ್ದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಏನ್ ದುಡ್ಡು? ಯಾರು ದುಡ್ಡು ಕೊಟ್ಟಿದ್ದಾರೆ ನನಗೆ? ನನ್ ಬರೀ ಕೈಯಲ್ಲಿ ಬಂದಿದ್ದೀನಿ, ನನ್ನ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ. ಆಗ್ಲಿ, ಅವರಿಗೆ ನಾನು ಮನಪೂರ್ವಕವಾಗಿ ಅವ್ರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವರು ಕೇಳಿದ ಇದಕ್ಕೆಲ್ಲ ಆ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ. ಯಾರು ಇದು ಮಾಡಿದಾರೆ ಅವರಿಗೆ ಅದು ಆಗುದು. ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಸ್ವಲ್ಪ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಮಾತ್ರ ನಾನು ಇವಾಗ ಹೇಳ್ಬೇಕು ಅಷ್ಟೇ. ಇವರು ಕೂಡ ಒಪ್ಕೊಂಡ್ರು, ಯಾರು ಗಿರೀಶ್ ಮಠನ್ ಕೂಡ ಒಪ್ಕೊಂಡು, ಹೌದು ನಾವು ಅವ್ರು ಕರ್ಕೊಂಡು ಎಲ್ಲಿ ಕೂಡ ಹೋಗಿದ್ವಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಜಯಂತ್ ಅವರು ಕೂಡ ಒಪ್ಕೊಂಡ್ರು. ಒಪ್ಕೊಂಡಿದಾರ ಬಿಟ್ಟಿದಾರೋ ನನಗೆ ಬೇಡ ಸರ್. ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ. ಈ ಒಂದು ವೃತ್ತ, ಈ ಕೂಪದಿಂದ ನಾನು ಹೊರಗಡೆ ಬಂದಿದ್ದೀನಿ. ನನ್ನನ್ನ ಯಾರು ಇದು ಮಾಡೋದು ಬೇಡ. ಯಾರ್ಯಾರು ಏನೇನ್ ಮಾಡಿದಾರೋ ಅವ್ರವ್ರು ಅನುಭವಿಸ್ತಾರೆ. ಇದಿಷ್ಟು ಸುಜಾತ ಭಟ್ ಅವ್ರ ಮಾತು. ಎಸ್ಐಟಿಯಲ್ಲಿ ನಾನು ಏನೆಲ್ಲ ಹೇಳಿಕೆಗಳನ್ನು ಕೊಡಬೇಕು ಅದೆಲ್ಲವನ್ನು ಕೂಡ ಕೊಟ್ಟಿದ್ದೀನಿ. ಎಸ್ಐಟಿ ಅಧಿಕಾರಿಗಳು ಕೂಡ ನನಗೆ ಸರಿಯಾದಂತಹ ಒಂದು ಸ್ಪಂದನೆ ಕೂಡ ಕೊಟ್ಟಿದ್ದಾರೆ. ನಾನು ಇನ್ಮೇಲೆ ಈ ಧರ್ಮಸ್ಥಳದ ಯಾವುದೇ ರೀತಿಯಾದಂತಹ ಒಂದು ಕೇಸ್ಗಳಲ್ಲಿ ನಾನು ಭಾಗಿಯಾಗುವುದಿಲ್ಲ, ನನ್ನ ಜೀವನವನ್ನು ನಾನು ಕಟ್ಕೋಬೇಕಾಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಹೇಳುವಂತ ಕೆಲಸ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾನು ಇನ್ನು ಈ ಷಡ್ಯಂತ್ರದಲ್ಲಿ ಇರಲ್ಲ, ವಸಂತಿ ಬದುಕಿದ್ದಾಳೆ, ತನಿಖೆ ಆಗ್ಬೇಕಿದೆ, ನನ್ನ ಜೀವನ ನಾನು ನೋಡಿಕೊಳ್ಬೇಕು, ನಾನು ಒಬ್ಬಳೇ ತನಿಖೆಯನ್ನು ಎದುರಿಸಿ ಬಂದಿದ್ದೇನೆ ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದೇನೆ ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಇನ್ಮೇಲೆ ಈ ಷಡ್ಯಂತ್ರದಲ್ಲಿ ಇರೋದಿಲ್ಲ, ವಸಂತಿ ಬದುಕಿದ್ದಾಳೆ, ತನಿಖೆ ಆಗ್ಬೇಕಿದೆ, ನನ್ನ ಜೀವನವನ್ನ ನಾನು ನೋಡಿಕೊಳ್ಬೇಕು, ನಾನು ಒಬ್ಬಳೇ ತನಿಖೆಯನ್ನ ಫೇಸ್ ಮಾಡಿದ್ದೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸುಜಾತ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು 3 ದಿನಗಳ ಕಾಲ ಕಂಪ್ಲೀಟ್ ಆಗಿ ತನಿಖೆಯನ್ನು ನಡೆಸಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಕೂಡ ಮಾಡಿದ್ರು. ಈಗ ನನ್ನ ಜೊತೆಗೆ ಸ್ವತಃ ಸುಜಾತ ಭಟ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸುಜಾತ ಭಟ್ ಅವರೀಗ ಎಸ್ಐಟಿ ಅಧಿಕಾರಿಗಳ ಮುಂದೆ ತಾವು ಕೂಡ ಹೋಗಿದ್ರಿ, ವಿಚಾರಣೆ ಕೂಡ ಎದುರಿಸಿದ್ರಿ. ಸೊ ಏನೆಲ್ಲ ಮಾಹಿತಿಗಳನ್ನ ಕೊಟ್ರಿ ಈಗ ಅಲ್ಲಿ? ನನಗೆ ಗೊತ್ತಿರೋ ಮಾಹಿತಿ ಏನೇನಾಗಿದೆ ಅನ್ನುವಂಥದ್ದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು. ಅದರಲ್ಲಿ ವಾಸಂತಿದು ಒಂದು ಫೋಟೋನು ಹೀಗೆ ಅಂತ ಕೇಳಿದವಾಗ ಹೌದು ನಾನು ಈ ರೀತಿ ಮಾಧ್ಯಮದವರದ್ದು ಮಾಡೋಕ್ಕೋಸ್ಕರ ತಾಳಾರದು ಕೊಟ್ಟಿದ್ದೆ. ಆದ್ರೆ ಅದು ಒಂದು ಮುನ್ನೆಲೆಗೆ ಬರಬೇಕಾಗಿತ್ತು. ಅದು ಸತ್ತಿಲ್ಲ ಅನ್ನುವಂಥದ್ದು ನನ್ನ ಒಂದು ಮನಸ್ಸಿಗೆ ಇದೆ. ಅದರಲ್ಲೂ ಬೇರೆ ಬೇರೆ ರೀತಿಯ ಒಂದು ಪ್ರಪಕಾಂಡ ನಡೆದಿದೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ಒಂದು ತನಿಖೆಗೆ ಮಾಡ್ಬೇಕನ್ನುವಂತ ಒಂದು ಇದನ್ನ ನಾನು ವ್ಯಕ್ತಪಡಿಸಿದ್ದೀನಿ. ಆ ಹುಡುಗ ಇಲ್ಲ, ಆ ಹುಡುಗನ ಅಕ್ಕ ಅವ್ರಿಗಾದ್ರೂ ಒಂದು ಮನಸ್ಸಿಗೆ ಇದಾಗ್ಲಿ, ಗೊತ್ತಾಗ್ಲಿ ಏನು ಅಂತ, ಯಾರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು. ಸುಮ್ನೆ ಸುಮ್ನೆ ನಮ್ಮನ್ನ ಬೇವ್ ಮಾಡೋದು ಚೆನ್ನಾಗಿರಲ್ಲ. ನಾನ್ ಸಾಕಷ್ಟು ಮಾಹಿತಿಗಳನ್ನ, ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನ, ನನಗೆ ಗೊತ್ತಿರೋ ಮಾಹಿತಿ, ಅವ್ರು ಕೇಳಿದ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರನ ಕೊಟ್ಟಿದ್ದೀನಿ. ನನ್ನ ಹಿನ್ನೆಲೆಯಿಂದ ಹಿಡಿದು, ನಾನು ಹುಟ್ಟಿನಿಂದ ಹಿಡಿದು ಇಲ್ಲಿ ತನಕ ಏನೇನಾಗಿದೆ ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ಅವ್ರ ಹತ್ರ ನಾನು ಹೇಳಿಕೊಂಡಿದ್ದೀನಿ ಮತ್ತು ಅವರು ಸ್ವತಃ ಬರೆದುಕೊಂಡಿದ್ದಾರೆ. ಹಾಗಾಗಿ ನಾನು ಯಾವುದನ್ನು ಮುಚ್ಚುಮರೆ ಮಾಡ್ಲಿಲ್ಲ. ಈ ವಸಂತಿ ಬದುಕಿದಾರಂತ ತಾವ್ ಯಾಕೆ ಹೇಳ್ತಾ ಇದ್ರಿ? ಯಾಕೆ ಅಂತ ಹೇಳಿದ್ರೆ ಅಲ್ಲಿನೂ ಆ ಹೆಣವನ್ನ ಇವರು ಹುಡುಗನ ಕಡೆಯವರಿಗೆ ಯಾರಿಗೂ ನೋಡ್ಲಿಕ್ಕೆ ಬಿಡ್ಲಿಲ್ಲ. ನದಿಯಲ್ಲಿ ಸತ್ತು ಹೋಗಿದ್ದಾಳೆ ಅಂದ್ರೆ ಮಾಂಗಲ್ಯ ಸರ ಹೇಗೆ ಕತ್ತಲ್ಲಿ ಇರುತ್ತೆ ಅನ್ನುವಂತ ಒಂದು ಸೂಕ್ಷ್ಮತೆ ಇದೆ. ಒಂದು ಪೂರ್ತಿ ಬಟ್ಟೆ ಮಾತ್ರ ಸಿಕ್ಕಿದೆ, ಚಿಂದಿ ಆಗಿದೆ, ಹೆಣಾನೇ ಇದಾಗಿದೆ, ಡಿಕಂಪೋಸ್ ಆಗಿದೆ ಅಂದ್ರೆ ಮಂಗಲೇಶ್ವರ ಮಾತ್ರ ಯಾಕೆ ಸಿಗುತ್ತೆ? ಹರಿದುಕೊಂಡು ಹೋಗುವ ನದಿಯಲ್ಲಿ ಆದ್ರೆ ಮಂಗಲೇಶ್ವರನು ಹೋಗ್ಬೇಕಲ್ವಾ? ಸುಜಾತ ಭಟ್ ಬಂಧನ, ನಾನು ಯಾಕೆ ಬಂಧನ ಆಗ್ಲಿ? ನಾನೇನ್ ತಪ್ಪು ಮಾಡಿದ್ದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಏನ್ ದುಡ್ಡು? ಯಾರು ದುಡ್ಡು ಕೊಟ್ಟಿದ್ದಾರೆ ನನಗೆ? ನನ್ ಬರೀ ಕೈಯಲ್ಲಿ ಬಂದಿದ್ದೀನಿ. ನನ್ನ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ. ಆಗ್ಲಿ, ಅವರಿಗೆ ನಾನು ಮನಪೂರ್ವಕವಾಗಿ ಅವ್ರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವ್ರು ಕೇಳಿದ ಇದಕ್ಕೆಲ್ಲ ಆ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ. ಯಾರು ಇದು ಮಾಡಿದಾರೆ ಅವಳಿಗೆ ಅದು ಆಗುದು. ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಸ್ವಲ್ಪ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದೆಲ್ಲ ಮಾತ್ರ ನಾನು ಇವಾಗ ಹೇಳ್ಬೇಕು ಅಷ್ಟೇ. ಇವರು ಕೂಡ ಒಪ್ಕೊಂಡ್ರು, ಯಾರು ಗಿರೀಶ್ ಮಠನ್ ಕೂಡ ಒಪ್ಕೊಂಡು, ಹೌದು ನಾವು ಅವ್ರನ್ನ ಕರ್ಕೊಂಡು ಡೆಲ್ಲಿ ಕೂಡ ಹೋಗಿದ್ವಿ ಅಂತೇಳಿ ಅವರು ಒಪ್ಕೊಂಡ್ರು. ಜಯಂತ್ ಅವರು ಕೂಡ ಒಪ್ಕೊಂಡ್ರು. ಒಪ್ಕೊಂಡಿದಾರೋ ಬಿಟ್ಟಿದಾರೋ ನನಗೆ ಬೇಡ ಸರ್. ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ. ಈ ಒಂದು ವೃತ್ತ, ಈ ಕೂಪದಿಂದ ನಾನು ಹೊರಗಡೆ ಬಂದಿದ್ದೀನಿ. ನನ್ನನ್ನ ಯಾರು ಇದು ಮಾಡೋದು ಬೇಡ. ಯಾರ್ಯಾರು ಏನೇನ್ ಮಾಡಿದಾರೋ ಅವರವ್ರು ಅನುಭವಿಸ್ತಾರೆ. ಇದಿಷ್ಟು ಸುಜಾತ ಭಟ್ ಅವ್ರ ಮಾತೊಂದಿಗೆ ಎಸ್ಐಟಿಯಲ್ಲಿ ನಾನು ಏನೆಲ್ಲ ಹೇಳಿಕೆಗಳನ್ನು ಕೊಡಬೇಕು ಅದೆಲ್ಲವನ್ನು ಕೂಡ ಕೊಟ್ಟಿದ್ದೀನಿ. ಎಸ್ಐಟಿ ಅಧಿಕಾರಿಗಳು ಕೂಡ ನನಗೆ ಸರಿಯಾದಂತಹ ಒಂದು ಸ್ಪಂದನೆ ಕೂಡ ಕೊಟ್ಟಿದ್ದಾರೆ. ನಾನು ಇನ್ಮೇಲೆ ಈ ಧರ್ಮಸ್ಥಳದ ಯಾವುದೇ ರೀತಿಯಾದಂತಹ ಒಂದು ಕೇಸ್ಗಳಲ್ಲಿ ನಾನು ಭಾಗಿಯಾಗುವುದಿಲ್ಲ. ನನ್ನ ಜೀವನವನ್ನು ನಾನು ಕಟ್ಕೋಬೇಕಾಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಹೇಳುವಂತ ಕೆಲಸ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.